ಹಾಯ್ ಹಲೋ ನಮಸ್ಕಾರ. ಜವಾರಿ ಊಟಕ್ಕೆ ಸ್ವಾಗತ ಸುಸ್ವಾಗತ. ನಾ ಇವತ್ತು ಮಾಡಕತ್ತೀನಿ ರೀ ಚೌಳಿಕಾಯಿ ಮತ್ತು ಚಪಾತಿ. ಚೌಳಿಕಾಯಿ ಚೆಂದಂಗೆ ಕಟ್ ಮಾಡ್ಕೊಳ್ರಿ, ಕೈಲೇರಿ ಮತ್ತು ಎಲ್ಲರೂ ಕುರುಪಿ ಚಾಕು ತೊಗೊಂಡು ಕಟ್ ಮಾಡಿರಿ. ಸಣ್ಣಂಗೆ ಅದ್ರದ್ದೆಲ್ಲ ಸೈಡ್ದೆಲ್ಲ ಇದನ್ನು ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಂಗೆ ಹುರ್ಕೊಳ್ಳೋದ್ರಿ. ಸ್ವಲ್ಪ ಕೆಂಪಾಗಬೇಕ್ರಿ ಅದು. ಚೌಳಿಕಾಯಿ ಚಪಾತಿ ರೊಟ್ಟಿ ಭಾರಿ ಅನ್ನಿಸ್ತೈತೆ ಅದು ತಿನ್ನಕ್ಕೆ. ಈಗ 3 ಚಮಚ ಎಣ್ಣೆ ಹಾಕೀನಿ ರೀ. ಇದಕ್ಕೆ ಅಜವಾನ ಹಾಕಿದ್ರೆ ಭಾರಿ ಟೇಸ್ಟ್ ಬರ್ತೈತೆ ರೀ. ಅಜವಾನ ಮತ್ತು ಉಳ್ಳಾಗಡ್ಡಿ ಮತ್ತು ಬೇರೆ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಖಾರ ಹಾಕ್ಬೇಕ್ರೆ ಮತ್ತು ರುಚಿಗೆ ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ನೋಡಿಕೊಂಡು ಖಾರ ಹಾಕೋರಿ. ಆಮೇಲೆ ಚೌಳಿಕಾಯಿ ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ತಿರುವಾಡಿ ಇಟ್ಬಿಡ್ರಿ ಕುದಿಯಾಕೆ. ಕುದಿ ಹತ್ತೈತೆ ನೋಡ್ರಿ ಮಸ್ತಂಗೆ. ಇದು ಸಾರು ಮಾಡಿದ್ರು ಚಂದ ಅನ್ನಿಸ್ತೈತೆ ಅನ್ನ ಜೊತೆ ತಿನ್ನಕ್ಕೆ. ಇದು ಉಸುಳಿ ಮಾಡಿದ್ರೆ ಚಪಾತಿ ಜೋಡಿ ತಿನ್ನೋದ್ರಿ. ಇದಕ್ಕೆ ಚೌಳಿಕಾಯಿ ಅಂತಾರೆ ರೀ, ಆಮೇಲೆ ಮರಾಠಿ ಒಳಗೆ ಗವಾರಕಾಯಿ ಅಂತಾರೆ ರೀ, ಮತ್ತು ಈ ಕಡೆ ಕೆಲವೊಂದು ಭಾಗಕ್ಕೆ ಬೌಚಿಕಾಯಿ ಅಂತ ಕರೀತಾರೆ ರೀ. ನೀವೇನಂತ ಕರಿತೀರಿ ಅಂತ ಕಮೆಂಟ್ ಮಾಡಿರಿ. ನೋಡಿರಿ ಚೌಳಿಕಾಯಿ ಹೆಂಗೆ ಕುದಿ ಹತ್ತು ಬರ್ತೈತಿ, ಅವಾಗ ನೀರು ಕಡಿಸ್ಬಿಡ್ತೈತಿ. ಅವು ಸ್ವಲ್ಪ ಸಣ್ಣ ಮಾಡಿ ಇಡೋದ್ರಿ ಗ್ಯಾಸ್ ಮೇಲೆ. ಆಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಚೌಳಿಕಾಯಿ ಮಸ್ತ್ ಹಂಗೆ ರುಚಿಯಾಗಿ ತಯಾರಾಗ್ತೈತೆ ರೀ. ಯಾರಿಗೆ ಇಷ್ಟ ಆಗಂಗಿಲ್ಲ ಅವರು ಸಹಿತ ಅದನ್ನು ತಿಂತಾರೆ ರೀ. ನೋಡ್ರಿ ಎಷ್ಟು ಮಸ್ತ್ ಆಯ್ತು ಚೌಳಿಕಾಯಿ ಉಸುಳಿ. ಇನ್ನು ಇದ್ರ ಜೋಡಿ ನಾನು ನಿಮಗೆ ಒಂದು ಚಪಾತಿ ಮಾಡಿ ತೋರಿಸ್ತೇನೆ ರೀ. ಚೌಳಿಕಾಯಿ ಚಪಾತಿ ತಿನ್ನಕ್ಕಂತೇಳಿ ಅದನ್ನು 4 ಫೋಲ್ಡ್ ಮಾಡ್ಕೊಂಡೇನಿ ರೀ. ಮತ್ತು ಸೈಡ್ದೆಲ್ಲ ರೌಂಡ್ ತಿರ್ಕೊಂಡೀನಿ. ಮತ್ತು ಹಿಟ್ಟು ಭಾಳ ಹಚ್ಚಬಾರ್ದು ರೀ. ಒಂದೇ ಸರಿ ಏನು ಹಚ್ತೈತೆ ಅಟ್ಟಕ್ಕರೆ ರೀ. ಯಾಕಪ್ಪ ಅಂತಂದ್ರೆ ಅದು ಹಾರ್ಡ್ ಆಗ್ತೈತೆ. ಮತ್ತು ಅದು ಸ್ವಲ್ಪ ಇಡ್ತೈತಪ್ಪ ಅಂತಂದ್ರೆ ಗಾಳಿಗೆ ನತ್ತು ಉಳಿಬೇಕು ಅಂತಂದ್ರೆ ಚಪಾತಿ ಹಿಟ್ಟು ಹೆಚ್ಚಿಗೆ ಹಚ್ಚಬಾರ್ದು ರೀ. ಈಗ ನೋಡಿರಿ ತವ್ಯಾಗ ಹಾಕಕತ್ತೀನಿ. ಎಷ್ಟು ದೊಡ್ಡ ಚಪಾತಿ ಮಾಡೀನಿ ರೀ ನಾನು. ಕೆಂಪಾಗುತ್ತಾನ ಅದ್ರದ್ದು ಕಲರ್ ಚೇಂಜ್ ಆಗ್ತೈತೆ ರೀ, ಅವಾಗ ಬೇಯ್ದೈತೆ ತಿಳ್ಕೊಳ್ಳಿ. ಇನ್ನು ಅದಕ್ಕೆ 2 ಸೈಡ್ ಏನು ಮಾಡಿದ್ರಿ ಎಣ್ಣೆ ಹಚ್ಚೋದ್ರಿ. ಈಗ ಇದೇನಾಗ್ತೈತಪ್ಪ ಅಂತಂದ್ರೆ ಬೇಯ್ತೈತೆ ರೀ. ಇದಕ್ಕೆ ಹಗಲೆಲ್ಲ ಚಮಚಾರೆ ಚುಚ್ಚಿ ಬೇಯ್ಸಕ್ಕೆ ಹೋಗ್ಬೇಡ್ರಿ, ಹಾರ್ಡ್ ಆಗ್ತೈತಿ. ಹೆಂಗೆ ತಿರುವಿ ಬೇಯಿಸ್ರಿ ಅಂದ್ರೆ ಸಾಫ್ಟ್ ಆಗ್ತೈತಿ. 2 ದಿವಸ ಇಟ್ಟರೆ ಮೆತ್ತಗಿರ್ತೈತಿ. ನೋಡಿರಿ ಇಷ್ಟ ಆಯಿತು.